ಅಪ್ಪಂಗೆ ಹಲೋ ಮಾಡಿದ್ಯಾ? ಕೂದಲು ಸರಿ ಮಾಡ್ಕೊಂಬಂದು ನೋಡು ಒಂದೊಂದು ಸೆಕೆಂಡ್. ಪೆನ್ಸಿಲ್ ಪೆನ್ ನೋಟ್ಬುಕ್ ಅಲ್ಲಿ ಬರಿ ಇಲ್ಲಿ ಬರಿ ಬರಿ ನೆಕ್ಸ್ಟ್ ಬೇರೆ ಪೆನ್ ನೆಕ್ಸ್ಟ್ ಇದೆಂತದು ಎರೇಸರ್ ವೆರಿ ಗುಡ್ ಸ್ಲೈಡ್ ಆಗ್ತದೆ ಸ್ವಿಂಗ್ ಆಡಿದ್ದು ಪಾಪು ಸ್ವಿಂಗ್ ಆಡಿದ್ದು ಹಿಂಗೆ ಪುಷ್ 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 ಪಾರ್ಕಿಗೆ ಹೋದಾಗ ಸ್ಲೈಡ್ ಮಾಡಿಕ್ಕೆ ಇವತ್ತ ಪುಟ್ಟಿ. ಪಾಪನ್ ಸ್ವಿಂಗ್ ಅಲ್ಲಿ ಯಾರು ದೂಕ್ತ ಪುಟಾಣಿ ಯಾರು ದೂಕ್ತ ಸ್ವಿಂಗ್ ಅಲ್ಲಿ? ಅಪ್ಪ ದೂಕ್ತ ಅತ್ತಿಗೆ ತೋರ್ಸು ಗ್ಲಾಸ್ ಹಾಕೊಂಡು. ಕ್ಲಾಸ್ ಇದ್ದು ಬೇಕಾ? ಪಾರ್ಟಿ ಹ್ಯಾಟ್ ಯಾರು ಇದು ಬಣ್ಣ ಬಡ್ಕೊಂಡದ್ದು? ಕ್ಲೌನ್. ಹೌದು, ಇವನ ಹೆಸರು ಎಂತಳು? ಕ್ಲೌನ್. ಅಲ್ಲ ಆಚೆ ಬದಿಗೆ ಹೋಯ್ದನ್ನ. ಚಲೋ ಬೆಳಿತದೆಯಾ? ಅದೆಂತ ಬೇರೆ ಕಲರ್ ಅದೆಲ್ಲ ಅದು? ಓ, ಅದು ಕೆಂಪು ಸೊಳೆ. ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವಾಗ ಹಲಸಿನಕಾಯಿನ ಕಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಹಲಸಿನಕಾಯಿ ಚಿಪ್ಸ್ ಮಾಡೋದಕ್ಕೆ ಹಾಗೆಯೇ ಸೊಳೆ ಪಳದ್ಯ ಮಾಡೋದಕ್ಕೆ ಎರಡಕ್ಕೂ ಕೂಡ ಆಗತ್ತೆ ಅಂಥೇಳಿ ಕಟ್ ಮಾಡ್ತಾ ಇದ್ದಾರೆ. ಹಪ್ಪಳ ಕೂಡ ಮಾಡ್ಬೋದು, ಚೆನ್ನಾಗಿರುತ್ತೆ ನೋಡಿ. ಇಲ್ಲಿ ಪಳದ್ಯಕ್ಕೆ ಅಂತ ಸೊಳೆ ಎಲ್ಲ ತೆಗೆದಿಟ್ಕೊಂಡಿರುವಂಥದ್ದು, ಅದಕ್ಕೆ ಬೀಜ ಕೂಡ ಬೇಕಾಗತ್ತೆ. ತುಂಬ ರುಚಿಯಾಗಿರುತ್ತೆ. ಬೀಜನ ಜಜ್ಜಿ ಅದ್ರ ಸಿಪ್ಪೆಲ್ಲ ತೆಗೆದು ಹಾಕಿದ್ರಂತೂ ಸಖತ್ತಾಗಿರುತ್ತೆ ಮಾತ್ರ. ಅದನ್ನೊಂದೇ ಊಟ ಮಾಡಿದ್ರೂ ಮಾಡೋಣ ಅನ್ನೋ ಥರ ಇರುತ್ತೆ, ಬೇರೆ ಯಾವ ಅಡುಗೆನೂ ಬೇಕಾಗಲ್ಲ. ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಇದೇ ಬೇರೆ ಕಲರ್ ಅಲ್ಲ, ಕೆಂಪು ಹಣ್ಣಾಗದೇನ ಕಾಣಿಸ್ತದೆ. ಚಿಪ್ಸಿನ ತಯಾರಿ. ದಪ್ಪ ಒಯ್ದಿಲ್ಯಾ? ನಾನು ಮಾವಿನ ಹಣ್ಣೆಲ್ಲ ಕಟ್ ಮಾಡಿಕೊಟ್ಟೆ, ಅತ್ತೆ ಸೀಕರಣೆ ಮಾಡಿದ್ರು. ಹಾಗೆ ಮಧ್ಯಾಹ್ನ ಊಟಕ್ಕೆ ಸೊಳೆ ಪಳದೆ ಕೂಡ ರೆಡಿ ಆಯಿತು ನೋಡಿ. ಇಲ್ಲಿ ಬೀಜ ಎಲ್ಲ ಹಾಕಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಮಸಾಲೆ ಎಲ್ಲ ಸೇರಿದಾಗ ಈ ಬೀಜ ಕೂಡ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ.
ಮಕ್ಕಳಿಗಂತೂ ತುಂಬ ಇಷ್ಟ. ಹಾಗೆ ಒಂದೆಲಗದ ತಂಬಳಿ ಕೂಡ ರೆಡಿಯಾಗಿದೆ. ಇದು ಕುಡಿಯೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇವತ್ತು ಯಾವುದೇ ರೆಸಿಪಿ ಶೂಟ್ ಮಾಡಿಲ್ಲ. ಮಧ್ಯಾಹ್ನ ಊಟ ಎಲ್ಲ ಆಯಿತು, ಹಾಗೆ ಚಿಪ್ಸ್ ಕೂಡ ಕರೆದಿದ್ದಾಯಿತು. ಇವಾಗ ಈವ್ನಿಂಗ್ ಟೈಮಲ್ಲಿ ನಾನು ಮತ್ತು ಯಜಮಾನರು ಸಿರ್ಸಿ ಪೇಟೆ ಕಡೆಗೆ ಹೊರಟಿದ್ದೀವಿ. ನಾನು ವಂದನಾ ಅವ್ರ ಮನೆಯ ಗಾರ್ಡನ್ ವಿಡಿಯೋ ಮಾಡ್ಕೊಂಡು ಬರೋಣ ಅಂತೇಳಿ ಹೊರಟಿದ್ದೆ. ಆದರೆ ಹೊರಟ ಮೇಲೆ ನಮ್ಮ ಪ್ಲ್ಯಾನ್ ಚೇಂಜ್ ಆಯಿತು. ಸಿರ್ಸಿಯಲ್ಲಿ ಒಳ್ಳೆ ನಾಟಕ ಇದೆ, ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ. ಹಾಗೆ ಆ ಕಡೆಗೆ ಹೊರಟ್ವಿ. ತುಂಬ ಚೆನ್ನಾಗಿದೆ ಅಂತೆ, ಅದಕ್ಕೆ ನೋಡೋಣ ಅನಿಸ್ತಿತ್ತು. ಇಲ್ಲಿ ರೋಡ್ ಅಕ್ಕಪಕ್ಕ ನೋಡಿ ಎಷ್ಟು ದೊಡ್ಡ ದೊಡ್ಡ ಮರಗಳಿದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಮತ್ತೊಬ್ಬರದ ಚಂದ ಕಾಣ್ತೈತಿ. ಹಂಗ ಈಕಿನಲ್ಲಿ ನನ್ನ ಮೊಬೈಲ್ ಮೇಘನ ಇದೇನೈತೇನ ಸಾಕ್ತ ನೋಡ್ಲಿ. ಏಯ್ ಸಗರೆ ಅಸಹ್ಯ ನನ್ನ ಮಗನ ವೈದತ್ತ ಏನ್ ಹೆಣ್ಮಕ್ಳ ಮೇಲೆ ಹಂಗೆ ಏನ್ ಬಂದು ಬಿಡುದ. ಹಡದಿಯೋ ಅಥವಾ ಚಟಕ್ಕಾಗಿ ಹಡದಿಯೋ? ಕೆಟ್ಟ ಮಾತನಾಡಿ ನನ್ನ ಸಹನೆ ಪರೀಕ್ಷೆ ಮಾಡ್ತಾ ಇದೆಯೇನೋ? ಪಾಪ ಅವ್ರ ಮೇಲೆ ಯಾಕೆ ಸರ್ ರೇಗ್ತಾ ಇದ್ದೀರಾ? ಅವರು ನನ್ನ ಪರವಾಗಿ ನ್ಯಾಯ ಕೇಳಕ್ ಬಂದಿದ್ದಾರೆ. ಇದ್ದ ವಿಷಯ ಇದ್ದಂತೆ ನಿಮ್ಮ ಮುಂದೆ ಹೇಳಿದ್ದು ತಪ್ಪಾಗಿದ್ರೆ ದಯವಿಟ್ಟು ನಮ್ಮ ತಪ್ಪನ್ನ ಕ್ಷಮಿಸ್ಬಿಡಿ ಸರ್. ಈಗ ಹೆಂಗಾಯ್ತಪ್ಪ ಭೂಪತಿ ರಾಮದೇವ ಬಾಬಾ ಕುಂತ ನೋಡು ಅಂತ. ಯಾಕಂದ್ರೆ ಇವ ಒಳಗಡೆ ಚಾಲು ಮಾಡಿದ್ದ. ಅಣ್ಣ ಇವ ಹಾಲು ಯಾರು ಅಂತ ಹೇಳಿ ಯಾರ್ದಪ್ಪ? ಎಮ್ಮಿ ಅಪ್ಪ ಎಮ್ಮಿ ಕಡೆ ಆಗ ಎಮ್ಮಿ ಮಜಾಗ್ನಾಗ ಬಗ್ಗಿ ನಿಂತು ಮೇಯಾಕತ್ತಿತ್ತು. ಎಲ್ಲ ಎಮ್ಮಿಗಳು ಬಗ್ಗೆ ನಿಂತಿರ್ತಾವೆ, ಎರಡು ಕಾಲಲ್ಲಿ ಎದ್ದು ನಿಂತಿರಲ್ಲ. ನನಗೆ ಏನು ಗೊತ್ತಣ್ಣ, ನಾನು ಹಿಂಡಿದ ಹಾಲು ಕುಡಿಯಮ್ಮ, ನಮ್ದು ಏನಿದ್ರು ಪ್ಯಾಕೆಟ್ ಹಾಲಪ್ಪ. ಎಮ್ಮಿನಾದ್ರೂ ಹೆಂಗೈತಿ ಅಂತೇಳಿ ನೋಡೇನಿ ಇವ. ನೋಡಿನಲ್ಲಣ್ಣ, ಅದ ಕೈಗಾರದ ಬೆಳಗಿರ್ತಾವ. ಭಾರತದ ಪ್ರಜೆ ಬಗ್ಗೆ ನಿನಗ ನೋಡಪ್ಪ. ಯಾಕ ಏ ನಂದಿನಿ ಪ್ಯಾಕೆಟ್ ಮೇಲೆ ನೋಡ. ಕಾಳಗದ ಕಥೆಯನ್ನು ಮುಕ್ತಾಯ ಮಾಡಲು ನಾನು ಒಪ್ಪಿದ್ದೀನಿ. ದೊರಕಿದ ನಿರ್ಧಾರ ಒಳ್ಳೆದಲ್ಲ ನನ್ನ ಮುದ್ದಿನ ಮಕ್ಕಳೇ. ಈ ತಾಯಿ ಮಾತನ್ನ ಕೇಳಿ. ನೀನ್ ಯಾವ ತಾಯಿ? ಹುಟ್ಟಿದ ಮಕ್ಕಳ ಅಭ್ಯುದಯ ಬಯಸಿದೆ. ಕೇವಲ ಗಂಡನ ಮಾತಿಗೆ ಕಮಲೆತ್ತಿನಂತೆ ತಲೆದೂಗುವ ನೀನು ತಾಯಿಯೇನೆ. ಸ್ವಾರ್ಥದ ನಾಯಿ. ಹೇ ಶರವತಿ, ತಾಯಿ ಎಂದು ಬಾಯಿ ತೆರೆದು ಬಂದಿರುವೆಯಲ್ಲ. ನಿನ್ನ ಗಂಡ ತನಗಿದ್ದ ಆಸ್ತಿನೆಲ್ಲ ಕೀರ್ತಿ ಕೂಸಿನ ಹೆಸರಿಗೆ ಬರೆಯಲು ನಿಂತಿದ್ದಾನೆ ಅಂದಾಗ ಹೀಗೆ ಮಾಡುದು ತಪ್ಪು ಅಂತ ಯಾಕೆ ಹೇಳಿಲ್ಲ ನಿನ್ನ ಗಂಡನಿಗೆ? ನಿನಗೆ ಅಮ್ಮ ಅನ್ಬೇಕೇನೆ, ಇವಳಿಗೆ ಅಪ್ಪ ಅನ್ಬೇಕೇನೆ? ನೋ ನೆವರ್. ನಿಮ್ಮ ಮಾತಿನ ಸುರಿಮಳೆಗೆ ಸ್ವಲ್ಪ ವಿರಾಮ ಕೊಡಿ. ಹರಿಯದ ಬಿಸಿ ರಕ್ತದ ಪ್ರಭಾವವನ್ನು ಇಲ್ಲ, ಕಲಿಸಿದವರ ಮಾತಿನ ಪ್ರಭಾವದಿಂದ ನೀವು ಹೀಗೆ ಮಾತಾಡಿದ್ರೆ ಸರಿ. ನೀವೇನೇ ಅಂದ್ರು ಆಡಿದ್ರು ಸಹಿಸಿಕೊಳ್ಳುವ ಅನಿವಾರ್ಯತೆ ನಮ್ಮದಾಗಿದೆ. ಯಾಕೆಂದ್ರೆ ಸಹನೆ ಇರುತ್ತಿದ್ರೆ ತಂದೆ ತಾಯಿ ಎಂಬ ಪದಗಳ ನಾಮಾರ್ಥ ಶೂನ್ಯ ಪದಗಳಾಗುತ್ತವೆ. ನಿಮ್ಗೆ ಆಸ್ತಿ ತಾನೇ ಬೇಕು, ಅದನ್ನ ಕೊಡಿಸೋದಕ್ಕಾಗಿ ನಾನಿನ್ನು ಜೀವಂತವಾಗಿದ್ದೀನಿ. ಮಾತಾಡ್ಕೊಡ್ದು. ನನಗೆ ನನ್ನ ಮಕ್ಕಳ ಮುಖ್ಯ, ನನ್ನ ಮಕ್ಕಳ ಸುಖ ಮುಖ್ಯ. ನನ್ನ ಮನೆಗೆ ಬಂದಾಗ ನಿಮ್ಮನ್ನೇನೂ ಕೇಳಲಿಲ್ಲ, ಇಂಥದ್ದು ಬೇಕು ಅಂತ ಕಾಡಲಿಲ್ಲ. ಕಾಡುವ ಬೇಡವ ಮೊದಲು ನನ್ನ ಬಯಕೆಯನ್ನು ಈಡೇರಿಸಿದ ದೇವರು ನೀವು. ಅಂತೆ ಆಸ್ತಿ ನನ್ನ ಮಕ್ಕಳದಾಗಬೇಕು, ಇದು ನನ್ನ ಆಸೆ. ನೀವಿಲ್ಲ ಅಂದುಕೊಂಡು ಇನ್ನೆಂದು ಈ ಮನೆಯಲ್ಲಿ ಕಲಹದ ಬೆಂಕಿ ಕಾಣಬಾರದು. ತಂದೆ ಮಕ್ಕಳು ಒಂದಾಗಿ ಕರುಳು ಮಮತೆ ಹುಟ್ಟಬೇಕಾದ್ರೆ
ಸಕ್ಕರೆ ಬೆರೆಸಿದ ಹಾಲನ್ನ ನಾವೇ ನಮ್ಮ ಕೈಯಾರೆ ಮಕ್ಕಳಿಗೆ ಕುಡಿಸ್ಬೇಕು ರೀ. ಮಕ್ಕಳೆಂಬ ಮಮಕಾರ ಮಾಯವಾಗಿದೆ. ಈ ತಂದೆಯ ಹೃದಯ ಕಲ್ಲಾಗಿದೆ. ಕರುಣೆ ಭಕ್ತಿ ಕಟುಕನ ಕತ್ತಿಯಂತಾಗಿದೆ ನನ್ನ ಅಂತರಂಗ. ಇದು ನನ್ನಿಂದ ಸಾಧ್ಯವಿಲ್ಲ ಶರಾವತಿ. ಮೊದಲು ಆಸ್ತಿ, ಈ ಆಸ್ತಿ ನಮ್ದಾಗ್ಬೇಕು. ಕರೆಕ್ಟ್. ಮೊದಲೇ ಆಸ್ತಿ ಐಶ್ವರ್ಯ ನಮ್ದಾಗ್ಬೇಕು. ಆವಾಗ ನಿನಗೆ ಅಮ್ಮ ಅಂತೀನಿ, ಈ ದ್ರೋಹಿಗೆ ಅಪ್ಪ ಅಂತೀನಿ. ಆಸ್ತಿ ಆಸ್ತಿ ಮೊದಲು ನಮ್ದಾಗ್ಬೇಕು. ಆಸ್ತಿ ಹಾ, ಆಸ್ತಿ 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 ಹರಕೆಯ ಕುರಿ ತಳಿರಿಗೆ ಆಸೆ ಪಟ್ಟಿತಂತೆ. ಹೇ, ಜನ್ಮ ಕೊಟ್ಟ ತಂದೆಗೆ ಭೂಪತಿ ಎಂದು ಕರೆದವನು ನೀನು. ಪಿತೃದೇವೋ ಭವ. ಇನ್ನು ರಕ್ತ ಬಸದು ಜನ್ಮ ನೀಡಿದ ತಾಯಿಗೆ ಸ್ವಾರ್ಥದ ನಾಯಿ ಎಂದವನು ನೀನು. ಮಾತೃದೇವೋ ಭವ. ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಹಾವಿನ ಸ್ನೇಹ ಮಾಡಿ ಸುಟ್ಟು ಹೋದ ಮರಗಳನ್ನು ನಿಮ್ಮಂತ ವಿಷ ಜಂತುಗಳಿಗೆ ಹಾಲುಣಿಸಿ ಬೆಳೆಸಿದ ದುರ್ದೈವಿಗಳು ನಾವು, ದುರ್ದೈವಿಗಳು ನಾವು. ಶಭಾಷ್ ಶರಾವತಿ, ಶಭಾಷ್. ಗಂಡನಿಗೆ ತಕ್ಕ ಹೆಂಡತಿಯಾದ ನೀನು. ಹೇ ಮಕ್ಕಳೇ, ಈವೀಗ ಕುಡಿದದ್ದು ಹಾಲಲ್ವೋ, ಕಾರ್ಕೋಟಕ ವಿಷ. ಹೋಗಿ, ಇನ್ನು ಬೇಕಾದಷ್ಟು ಕೂಗಿ, ಬೇಕಾದಷ್ಟು ಕೂಗಿ. ನೀವೆಷ್ಟೇ ಕೂಗಿದ್ರು, ಎಷ್ಟೇ ಬಿಕ್ಕಿ ಬಿಕ್ಕಿ ರೋದನೆ ಕಲಿಯುವ ನೀವಿನ್ನು ಬದುಕುಳಿಯಲು ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಕೆಟ್ಟ ಮೇಲೆ ಬುದ್ಧಿ ಬರೋದು, ಅಡುಗೆ ಆದ್ಮೇಲೆ ಒಲೆ ಉರಿಯೋದು ಎರಡು ಒಂದೇ ಕಂಡ್ರು. ಕಳೆದು ಹೋದ ಹೊತ್ತು ಮರಳಿ ಬರಲು ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ನಿನ್ನ ಮಕ್ಕಳಿಗೆ ನೀನೇ ವಿಷ ಹಾಕಿದ್ದೇನಪ್ಪ. ನಿನ್ನ ಲೀಲಾನೆ ಬರೆದ ಈ ಜಗತ್ತಿನಲ್ಲಿ ಯಾವ ತಾಯಿನೂ ಕೆಟ್ಟೋಳಿರುವುದಿಲ್ಲ ಅಂತ ಹೇಳ್ತಾರೆ. ನನ್ನ ಒಳಗಿಸಿದ ಮೆಚ್ಚಿದೆ ಶರಾವತಿ ನಿನ್ನ ತಾಯ್ತನಕ್ಕೆ. ಈ ಯುದ್ಧದಲ್ಲಿ ನನಗೆ ಜಯ ಸಿಕ್ತು, ನಾನೇ ಗೆದ್ದೆ. ಈ ಸಂತೋಷಗಳ ಸುಮ್ಮನೆ ಇರ್ತೀನ? ಹಾಲು ಹಾಲು ಕುಡಿತೀನಿ. ಭೂಪತಿ, ಶರಾವತಿ, ನಾವು ನೋಡ್ಕೊಂಡು ಬಂದಿರೋ ನಾಟಕದಲ್ಲಿ ಒಂದು ಒಳ್ಳೆ ಮೆಸೇಜ್ ಇತ್ತು. ಅದಕ್ಕೆ ಸ್ವಲ್ಪ ನಾಟಕನ ನಿಮ್ಮ ಜೊತೆ ಕೂಡ ಶೇರ್ ಮಾಡಿದೆ. ದುಡ್ಡು ಆಸ್ತಿ ಅನ್ನೋದು ಏನು ಬೇಕಾದರೂ ಮಾಡಿಸುತ್ತೆ, ಎಂಥ ಸಂಬಂಧವನ್ನಾದ್ರೂ ದೂರ ಮಾಡಿಸ್ಬಿಡತ್ತೆ ಅನ್ನೋದು ಒಂದು ಒಳ್ಳೆ ಮೆಸೇಜ್ ಇತ್ತು. ಅದ್ರ ಜೊತೆಗೆ ಯಾರ್ದೋ ಮಾತು ಕೇಳಿ ನಮ್ಮ ಬದುಕನ್ನು ನಾವೇ ಹಾಳು ಮಾಡ್ಕೋಬಾರ್ದು ಅನ್ನೋದು ಕೂಡ ಒಂದು ಒಳ್ಳೆ ಮೆಸೇಜ್ ಇತ್ತು. ಅದಾದಮೇಲೆ ಮಾರನೇ ದಿವಸ ಮದುವೆಗೆ ಬಂದ್ವಿ. ಹಾಗೆ ನಾವೆಲ್ಲ ಇಲ್ಲಿ ಕಸಿನ್ಸ್ ಎಲ್ಲ ಸೇರಿದ್ವಿ. ಒಂದು ಸ್ವಲ್ಪ ವಿಡಿಯೋ ಕೂಡ ಶೂಟ್ ಮಾಡಿಕೊಂಡಿದ್ದೆ, ಅದನ್ನ ಇವಾಗಿಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ದೊಡ್ಡಪ್ಪನ ಮಕ್ಕಳು, ಅತ್ತೆ ಮಕ್ಕಳು, ಹಾಗೆ ನಾವು ಎಲ್ಲ ಇಲ್ಲಿ ಕೂತು ಮಾತಾಡ್ತಾ ಹರಟೆ ಹೊಡಿತಾ ಇಲ್ಲಿ ಊಟ ಮಾಡ್ತಾ ಇದ್ವಿ. ಊಟ ಮುಗಿಸಿ ಸ್ವಲ್ಪ ಹೊತ್ತು ಮಾತಾಡಿಬಿಟ್ಟು ಅಲ್ಲಿಂದ ಇವಾಗ ಹೊರಟ್ವಿ. ಅಪ್ಪ ಅಮ್ಮ ಬಂದಿದ್ದರು, ಅವ್ರ ಜೊತೆಗೆ ಈಗ ನಾನು ಹೋಗ್ತಾ ಇದ್ದೀನಿ. ಕೊಳಗಿ ಬೀಸಿನ ಆಂಜನೇಯ ಟೆಂಪಲ್. ಹಾಂ, ಮಂತ್ರ ಕೊಡ್ತಾನೆ ರಜೆಲಿ ಮಂತ್ರ ಎಲ್ಲ ಕಲಿಸ್ತಾನೆ. ರಾಮಾನಂದ್ರ ಫೋಟೋ ಇದ್ದು ನೋಡಲ್ಲಿ, ರಾಮಾನಂದ್ರ.
ಇವಾಗ ಇಲ್ಲಿ ದೇವರ ದರ್ಶನ ಮಾಡ್ಕೊಂಬಿಟ್ಟು ಹಾಗೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನಾವಿವಾಗ ಮನೆ ಕಡೆಗೆ ಹೊರಡ್ತಾ ಇದ್ದೀವಿ.